ಜಗತ್ತಿನಲ್ಲಿ ಬುದ್ಧ, ಯೇಸು ಪೈಗಂಬರರ ನಂತರ ಮಹಾಮಾನವತಾ ಪ್ರವಾದಿಯಾಗಿ ಉದಿಸಿ ಬಂದಂಥವರು ಜಗಜ್ಯೋತಿ ಬಸವೇಶ್ವರರು. ಕಲ್ಯಾಣ ನಗರದಲ್ಲಿ ನಿಂದು ವಿಶ್ವ ಕಲ್ಯಾಣದ ಮಣಿಯಹವನ್ನು ಪೂರೈಸಿದಂತಹ ಕೀರ್ತಿ ಬಸವಣ್ಣನವರಿಗೆ ಸಲ್ತದೆ. ಬಸವಣ್ಣ ಒಬ್ಬ ಸಾಂಸ್ಕೃತಿಕ ನಾಯಕನಾಗಲಿಕ್ಕೆ ಅನೇಕ ಕಾರಣಗಳಿದ್ದಾವೆ. ಎಲ್ಲ ಮಹನೀಯರುಗಳು ವಿಶ್ವ ದಾರ್ಶನಿಕರು ಅಂತ ನಾವೇನು ಕರಿತೇವೆ, ಅವರೆಲ್ಲರೂ ಕೂಡ ಒಂದೊಂದು ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ತೋರಿಸಿದರೆ, ಬಸವಣ್ಣನವರು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥವರು, ತಮ್ಮ ಮುದ್ರೆಯನ್ನು ಒತ್ತಿರ್ತಕ್ಕಂಥವರು ಬಸವಣ್ಣನವರು. ಅವರನ್ನು ಎಲ್ಲ ರೀತಿಯಿಂದಲೂ ಸಹ ಸಾಂಸ್ಕೃತಿಕ ನಾಯಕ ಅಂತೇಳಿ ಇವತ್ತು ಸರ್ಕಾರ ಗುರುತಿಸಲಿಕ್ಕೆ ಕಾರಣ ಅವರು ಕೈಗೊಂಡಂತಹ ಸುಧಾರಣೆಗಳು, ಅವರು ಅನುಸರಿಸಿದಂತಹ ಸಾಮಾಜಿಕ ಏನು ಭಾರತೀಯ ಸನಾತನ ಧರ್ಮದಲ್ಲಿ ಚಾತುರ್ವರ್ಣ್ಯವನ್ನು ಮೀರಿ ಸಮಾಜದ ಕನಸನ್ನು, ಶೋಷಣೆಗೆ ತುಳಿತಕ್ಕೆ ಒಳಗಾದಂಥವರ ಆಶಾ ಸೂರ್ಯನಂತೆ ಉದಿಸಿ ಬಂದಂತಹ ಬಸವಣ್ಣನವರು ಬಾಲ್ಯದಲ್ಲೇ ಈ ವರ್ಣಾಶ್ರಮದ ಸಂಕೋಲೆಗೆ ವಿರುದ್ಧ ಸೆಟೆದು ಮನೆಯಿಂದ ಹೊರಬಂದಂತಹ ಬಾಲಕ ತನ್ನ ದೈನಂದಿನ ಬದುಕಿನಲ್ಲಿ ಸಮಾಜದ ಪರಿಕಲ್ಪನೆಯನ್ನು ರೂಢಿಸಿಕೊಂಡು ತನ್ನದೇ ಆದಂತಹ ಆಶೋತ್ತರಗಳನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಯಾವುದೇ ತಾರತಮ್ಯವಿಲ್ಲದೆ ಜಾತಿ ವಯೋ ಲಿಂಗಾತೀತವಾಗಿ ಸಮಾನತೆಯ ಸರ್ವ ಸಮಾಜದವರು ಸಹ ಒಪ್ಕೊಳ್ತಕ್ಕಂತಹ ಒಂದು ನಿರಾಕಾರ ಪರಮಾತ್ಮನನ್ನು ಸಾಕಾರ ಸ್ವರೂಪವನ್ನಾಗಿ ಮಾಡಿ ಪ್ರತಿಯೊಬ್ಬರೂ ಸಹ ಮೇಲು ಕೀಳು ಬಡವ ಬಲ್ಲಿದ ಎಂಬತಕ್ಕಂತಹ ಭೇದವಿಲ್ಲದೆ ಪರಾತ್ಪರ ವಸ್ತುವನ್ನು ಪೂಜಿಸ್ತಕ್ಕಂತಹ ಪ್ರತಿಫಲವಾಗಿ ಕೊಟ್ಟಂತಹ ವಿನೂತನವಾದಂತಹ ಧರ್ಮ ಬಸವ ಧರ್ಮ. ಇದು ಒಂದು ಕಾರಣ. ಎರಡನೆಯದಾಗಿ ಬಸವಣ್ಣನವ್ರನ್ನ ನಾವು ಯಾಕೆ ಸಾಂಸ್ಕೃತಿಕ ನಾಯಕ ಅಂತ ಒಪ್ಕೊಳ್ಳಿಕ್ಕೆ ಕಾರಣ, ಸರ್ಕಾರ ಅವರು ಹುಟ್ಟುತ್ತಲೇ ಅವರ ಒಂದು ಇತಿಹಾಸ ಬರ್ತದೆ. 1-2 ನಿಮಿಷದಲ್ಲಿ ಅವರ ಒಂದು ಹುಟ್ಟನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅವರ ತಂದೆ ಶೈವ ಬ್ರಾಹ್ಮಣದ ಮಾದರಸ ಮತ್ತು ಮಾದಲಾಂಬಿಕೆಯವರು. ಅವರು ಇರ್ತಕ್ಕಂತಹ ವಾಸ ಅದು ನಾವೇನು ಈಗಿನ ಅಗ್ರಹಾರಗಳು ಅಂತ ಕರಿತೀವಲ್ಲ, ಅಗ್ರಹಾರ, ಬಾಗೇವಾಡಿಯ ಅಗ್ರಹಾರ. ತಾಯಿ ತುಂಬ ಗರ್ಭಿಣಿ. ಮಾದಲಾಂಬಿಕೆಯನ್ನು ಆಕೆಯ ತವರು ಮನೆಯಾಗಿರ್ತಕ್ಕಂಥ ಇಂಗಳೇಶ್ವರಕ್ಕೆ ಕರ್ಕೊಂಡು ಹೋಗ್ತಾರೆ, ತವರು ಮನೆಯವರು ಹೆರಿಗೆಗೆ. ಅಷ್ಟೊತ್ತಿಗಾಗಲೇ ಬಸವಣ್ಣನಿ ತನ್ನ ಮಾದಲಾಂಬಿಕೆಯ ತಾಯಿಯ ಗರ್ಭದಿಂದ ಅಕ್ಕ ನಾಗಲಾಂಬಿಕೆ ಹುಟ್ಟಿರ್ತಾಳೆ. ಆಗ ಎರಡನೇದಾಗಿ ಹುಟ್ಟಿದಂಥವನು ಬಸವಣ್ಣ ಇಂಗಳೇಶ್ವರಕ್ಕೆ ಹೋದಾಗ ಅಲ್ಲಿ ತಾಯಿ ಈ ಮಗುವಿಗೆ ಹೆರಿಗೆಯಾಗಿ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತೈತೆ ಬಾಗೇವಾಡಿಯಲ್ಲಿ. ಏನು ಅಂತಂದರೆ, ಆ ಒಂದು ಅಗ್ರಹಾರದಲ್ಲಿ ವಾಸ ಮಾಡತಕ್ಕಂಥ ಜನರು ಸಾಕಿರ್ತಕ್ಕಂಥ ಒಂದು ಹಸು ಸತ್ತಿರ್ತದೆ. ಆ ಹಸುವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಅದನ್ನು ಅವರು ತಿಳಿಸ್ತಾರೆ. ಆ ವ್ಯಕ್ತಿಗಳು ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಬರಬೇಕಾಗಿತ್ತು ಅಗ್ರಹಾರಕ್ಕೆ ಮಧ್ಯಾಹ್ನ ಬಂದು, ಯಾಕೆಂತಂದರೆ ಸೂರ್ಯ ನೆತ್ತಿ ಮೇಲೆ ಇದ್ದಂಥ ಸಮಯದಲ್ಲಿ ಅವರ ನೆರಳು ದೂರ ಹೋಗೋದಿಲ್ಲ. ಆಗ ಆ ನೆರಳು ಬೇರೆಯವ್ರ ಮೇಲೆ ಬೀಳಬಾರ್ದು ಅಂತಕ್ಕಂಥ ಕಟ್ಟುಗಳಿದ್ದಂಥ ಅಂದಿನ ಸನಾತನ ಧರ್ಮದಲ್ಲಿ ಆ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಆ ಜನ ಬಂದಿರ್ತಾರೆ. ಆ ಹಸುವನ್ನು ಎತ್ಕೊಂಡು ಹೋಗುವಾಗ ಅವ್ರ ಜೊತೆಗೆ ಒಬ್ಬ ಬಾಲಕ ಬಂದಿರ್ತಾನೆ, ಚಿಕ್ಕ ಬಾಲಕ. ಬಂದಾಗ ಅವರ ತಂದೆ ಅಂದರು, ಆ ಒಂದು ಹಸುವನ್ನು ಏನು ಕಟ್ಟಿ ಹೊತ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾರ್ದೋ ಒಂದು ಮನೆಯಲ್ಲಿ ಪೂಜೆ ನಡೀತಾ ಇರ್ತದೆ. ಆ ಪೂಜೆಯ ಪರಿಕಲ್ಪನೆಯನ್ನೇ ಅರಿಯದೇ ಇರ್ತಕ್ಕಂತಹ ಬಾಲಕ ಆ ಮನೆಯ ಪೂಜೆಯನ್ನು ನೋಡಲಿಕ್ಕೆ ಆತುರವನ್ನು ಪಡ್ತಾನೆ. ಯಾಕೆ ಅಂತಂದರೆ ಧರ್ಮ ಅಂದ್ರೇನು, ದೇವರು ಅಂದ್ರೇನು, ಪೂಜೆ ಅಂದ್ರೇನು ಏನು ಗೊತ್ತಿಲ್ಲದೆ ಇರತಕ್ಕಂತಹ ಆ ಅನಕ್ಷರಸ್ಥ ಕುಕ್ಷಿ ಬಾಲಕನಿಗೆ ಆ ಪೂಜೆಯನ್ನು ನೋಡ್ತಕ್ಕಂತಹ ಇಷ್ಟ ಆಗ್ತದೆ. ಆಗ ಆ ಪೂಜೆ ನಡೀತಕ್ಕಂತಹ ಮನೆಯ ಕಿಟಕಿಯನ್ನು ಸ್ವಲ್ಪ ಸರಿಸಿ ಅಲ್ಲಿ ನೋಡ್ತಾ ಇರ್ತಾನೆ, ತುದಿಗಾಲಲ್ಲಿ ನಿಂತು ಆತುರದಿಂದ. ಅದನ್ನು ಕಂಡಂತಹ ಪಕ್ಕದ ಮನೆಯವರು ಒಬ್ಬ ಅಸ್ಪೃಶ್ಯ, ಅವನು ನಮ್ಮ ಪೂಜೆಯನ್ನು ನೋಡಿದಾನೆ, ಅವನು ನಮ್ಮ ಮನೆಯನ್ನು ಮುಟ್ಟಿದ್ದಾನೆ, ಅದು ಮಲಿನಾಗಿದೆ ಅಂತೇಳಿ ದೂರದಿಂದಲೇ ಹಗ್ಗಗಳನ್ನು ಎಸೆದು ಆ ಬಾಲಕನನ್ನು ಕಟ್ಟಿ ಊರ ಮುಂದೆ ಪಂಚಾಯತಿಗೆ ಎಳ್ಕೊಂಡು ಬರ್ತಾರೆ. ಆ ಪಂಚಾಯತಿಯನ್ನು ಮಾಡ್ತಕ್ಕಂಥವನು ಮಾದರಸ. ಅವನಿಗೆ ಇಕ್ಕಟ್ಟಿನ ಸಂದರ್ಭ
ಎಲ್ಲಿಲ್ಲದ ಅವನಿಗೆ ಅಸಹನೀಯವಾಗಿರ್ತಕ್ಕಂತಹ ದುಃಖ, ಚಿಕ್ಕ ಬಾಲಕನು ಮಾಡಿರ್ತಕ್ಕಂತಹ ಅದು ತಪ್ಪಲ್ಲ, ಏನು ಅರಿಯದೇ ಇರತಕ್ಕಂತಹ ಮುಗ್ಧ ಬಾಲಕ ಪೂಜೆ ಅಂದ್ರೇನು, ದೇವರು ಇರ್ಬೋದು, ದೇವರೇ ಅಲ್ಲಿ ಇದನ್ನೇನೋ ಆ ಮನೆಯಲ್ಲಿ ಅಂತಕ್ಕಂಥ ಭಾವನೆ. ಯಾಕೆಂದರೆ ಅಲ್ಲಿವರೆಗೂ ಸಹ ಅವರಿಗೆ ಪೂಜೆ ಅಂದ್ರೇನು, ಧರ್ಮ ಅಂದ್ರೇನು, ದೇವರು ಅಂದ್ರೇನು ಗೊತ್ತು ಅರಿಯದೇ ಇರತಕ್ಕಂಥ ಒಂದು ಸಮಾಜದ ನಿರಕ್ಷರಿಗಳವರು. ಅಂಥ ಸಂದರ್ಭದಲ್ಲಿ ಮಾದರಸ ಅವನನ್ನು ಎಳ್ಕೊಂಡು ಬಂದು ನಿಲ್ಲಿಸ್ತಾರೆ ಅಪರಾಧಿಯನ್ನಾಗಿ. ಅವನಿಗೆ ಶಿಕ್ಷೆಯನ್ನು ಕೊಡಬೇಕು, ಪೂಜೆಯನ್ನು ನೋಡಿರ್ತಕ್ಕಂಥ ಅವನ ಕಣ್ಣುಗಳನ್ನು ಕೀಳಿಸ್ಬೇಕು, ಮಂತ್ರಗಳನ್ನು ಕೇಳಿರ್ತಕ್ಕಂಥ ಅವನ ಕಿವಿಯಲ್ಲಿ ಕಾದ ಸೀಸವನ್ನು ಬಿಡಿಸ್ಬೇಕು ಅಂತಕ್ಕಂಥ ಶಿಕ್ಷೆಯನ್ನು ಗುರಿಪಡಿಸ್ಬೇಕು ಅಂತೇಳಿ ಹೇಳ್ತಾರೆ. ಮಾದರಸನಿಗೆ ಇಕ್ಕಟ್ಟಿನ ಪರಿಸ್ಥಿತಿ. ಅದೇ ಸಂದರ್ಭಕ್ಕೆ ಸರಿಯಾಗಿ 2 ಜನ ದೂತರು ಕಲ್ಲು ಸಕ್ಕರೆಯೊಂದಿಗೆ ಬರ್ತಾರೆ. ಕಲ್ಲು ಸಕ್ಕರೆಯೊಂದಿಗೆ ಬಂದು ಮಾದರಸನಿಗೆ ತಿಳಿಸ್ತಾರೆ, ಪ್ರಭು, ನಿಮ್ಮ ಮಾದಲಾಂಬಿಕೆ, ನಿಮ್ಮ ಧರ್ಮಪತ್ನಿ ಮಾದಲಾಂಬಿಕೆಯವರು ಗಂಡು ಮಗುವಿಗೆ ಜನ್ಮವನ್ನು ಇತ್ತರು. ಯಾರೋ ಒಬ್ಬರು ತಪಸ್ವಿಗಳು ಬಂದು ಅವನ ಹಣೆಗೆ ಭಸ್ಮವನ್ನು ಧರಿಸಿ ಬಸವ ಅಂತೇಳಿ ನಾಮಕರಣ ಮಾಡೋದ್ರು ಅಂತೇಳಿ ಹೇಳ್ತಾನೆ. ಆ ಸಂತೋಷ ಆಗ್ತಿದೆ ಮಾದರಸನಿಗೆ. ಆ ಸುದ್ದಿಯನ್ನು ಎಲ್ಲರಿಗೂ ಸಹ ತಿಳಿಸ್ತಾನೆ. ನೋಡಿ, ಅರಿಯದ ಬಾಲಕ ಇವತ್ತು ತಪ್ಪು ಮಾಡಿದ್ದಾನೆ, ಆದರೆ ಅವನು ತಪ್ಪು ಮಾಡಿರೋದು ಮಹಾ ಅಪರಾಧವೇನಲ್ಲ. ನನಗೆ ಸಂತೋಷದ ಸಿಹಿ ಸುದ್ದಿ ಬಂದಿದೆ, ನನಗೆ ಬಸವನೆಂಬ ಮಗು ಹುಟ್ಟಿದ್ದಾನೆ. ಆ ಸಂತೋಷಕ್ಕಾಗಿ ಇವನು ಮಾಡಿರ್ತಕ್ಕಂಥ ತಪ್ಪನ್ನು ಮನ್ನಿಸಿ ನಾನು ಅವನನ್ನು ಇದು ಯಾವುದೇ ದಂಡನೆ ಇಲ್ಲದೆ ಅವನನ್ನು ನಿರ್ದೋಷಿಯನ್ನಾಗಿ ಘೋಷಿಸ್ತಾ ಇದ್ದೀನಿ ಅಂತೇಳಿ ಘೋಷಿಸ್ತಾನೆ. ಆಗ ಆ ದಂಡನೆಗೆ ಗುರಿಯಾಗಿರ್ತಕ್ಕಂತಹ ಬಾಲಕನ ಬಾಯಿಂದ ಬಂದಂಥ ಮಾತು ಏನಪ್ಪ ಅಂತಂದರೆ, ಹುಟ್ಟುತ್ತಲೇ ವಲಯರನ್ನು ಉದ್ಧರಿಸುತ್ತಾ ಬಂದೆ ಬಸವ ಅಂತ ಹೇಳ್ತಾನೆ. ಯಾರು? ಆ ಬಾಲಕ, ಶಿಕ್ಷೆಗೆ ದಂಡನೆಗೆ ಒಳಗಾದಂಥ ಮಗು ಹೇಳ್ತದೆ, ಹುಟ್ಟುತ್ತಲೇ ವಲಯರನ್ನು ಉದ್ಧರಿಸುತ್ತಾ ಬಂದೆ ಬಸವ ಅಂತ ಹೇಳ್ತಾನೆ. ಅಂತಹ ಒಂದು ಹುಟ್ಟುತ್ತಲೇ ಈ ನಾಡಿನ, ಈ ದೇಶದ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳ ಉದ್ಧಾರಕ್ಕೋಸ್ಕರ ಉದಿಸಿ ಬಂದಂಥವನು ಈ ಜಗಜ್ಯೋತಿ ಬಸವಣ್ಣನವರು. ಅವರು ಏನು ಬಾಲ್ಯದಲ್ಲೇ ಆ ಒಂದು ವರ್ಣಾಶ್ರಮವನ್ನು ಬಿಟ್ಟು ಬಂದಂಥವ್ರು ಅಂತ ನಾನೇನು ಹೇಳಿದೆ. ಆ ವಿದ್ಯೆಯನ್ನು ಕಲಿತು ಬಿಜ್ಜಳನ ರಾಯಭಾರಿಯಾಗಿ ಆ ಮಾವನ ಬಲದೇವ ಅರಸರ ಮಂತ್ರಿಗಳ ಒಂದು ಆದೇಶದಂತೆ ಅವನಲ್ಲಿ ಒಬ್ಬ ಲೆಕ್ಕಿಗನಾಗಿ ಅನೇಕ ವರ್ಷಗಳ ಕಾಲ ಕೆಲಸವನ್ನು ಮಾಡಿ ಅವರ ಕಾಲಾನಂತರ ಅವರೇ ಮಹಾಮಂತ್ರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೈಗೊಂಡಂಥ ಸಾಮಾಜಿಕ ಸುಧಾರಣೆಗಳೇನಿದಾವಲ್ಲ, ಆ ಸುಧಾರಣೆಗಳು ಒಂದಲ್ಲ ಎರಡಲ್ಲ. ಅವರು ಮಾಡಿದಂತಹ ಒಂದು ಸಾಧನೆ ಅನುಭವ ಮಂಟಪವೆಂಬ ವಿಚಾರ ವೇದಿಕೆಯನ್ನು ಸ್ಥಾಪಿಸಿ 196,000 ಜನ ಶರಣರನ್ನು ಒಂದುಗೂಡಿಸಿ 770 ಅಮರಗಣಗಳನ್ನು ಒಟ್ಟಿಗೆ ಸೇರಿಸಿ ಆ ಒಂದು ಅನುಭವ ಮಂಟಪ ಎಂಬ ವಿಚಾರ ವೇದಿಕೆಯಲ್ಲಿ ಧಾರ್ಮಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬರಿಗೂ ಸಹ ನೀಡಿದ್ರಿಂದ ಅವರೆಲ್ಲರೂ ಸಹ ಕುಂತು ಚಿಂತನೆ ಮಾಡಿರ್ತಕ್ಕಂಥ ಕೀರ್ತಿ ಅದು ಬಸವಣ್ಣನವರಿಗೆ ಸಲ್ತದೆ. ಯಾಕೆ ಅಲ್ಲ ಅಷ್ಟೊಂದು ಜನ ಸೇರಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ, ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಆ ಜನತೆಯನ್ನು ಉದ್ಧಾರ ಮಾಡತಕ್ಕಂಥ ಧರ್ಮಗಳು ಇರಲಿಲ್ವೇ ಅಂತಕ್ಕಂಥ ನಮಗೊಂದು ಪ್ರಶ್ನೆ ಬರ್ಬೋದು. ಆದರೆ ಇದ್ವು, ಅವರೆಲ್ಲರೂ ಸಹ ಬಂದಿದ್ದರು. ಬುದ್ಧ ಅವರೆಲ್ಲರೂ ಸಹ ಬಂದ್ರೂ ಕೂಡ ಅವ್ರು ಏನು ಹೇಳಿದರು, ಅವರ ಜೊತೆಗೆ ಹೋಗಲಿಲ್ಲ, ಅವ್ರ ಜೊತೆ ಬೆರೀಲಿಲ್ಲ, ಅವರ ಮೇಲೆ ನಿಂತರು. ಬರ್ರಿ ನೀವು ನಮ್ಮಂಗಾಗ್ರಿ ಅಂತ ಕರೆದ್ರೆ ವಿನಃ ಬಳಿಗೆ ಹೋಗಲಿಲ್ಲ. ಆದರೆ ಬಸವಣ್ಣ ಅವರ ಬಳಿಗೆ ಹೋಗ್ತಾನೆ, ಅವರ ಕೇರಿಗಳಲ್ಲಿ ಹೋಗ್ತಾನೆ, ಅವರಿಗೆ ನಡೆಯನ್ನು ಕಲಿಸ್ತಾನೆ, ನುಡಿಯನ್ನು ಕಲಿಸ್ತಾನೆ, ಶುಚಿಯನ್ನು ಕಲಿಸ್ತಾನೆ, ಆಹಾರ ಪದ್ಧತಿಯನ್ನು ಕಲಿಸ್ತಾನೆ, ಅಕ್ಷರವನ್ನು ಕಲಿಸ್ತಾನೆ, ಆಮೇಲೆ ಧರ್ಮವನ್ನು ಬೋಧಿಸ್ತಾನೆ. ಅದು ಯಾವ ಭಾಷೆಯಲ್ಲಿ? ಮಾತೃಭಾಷೆಯಲ್ಲಿ. ಅದುವರೆಗೂ ಸಹ ಧರ್ಮ ಯಾವ ಭಾಷೆಯಲ್ಲಿತ್ತು? ಜನಸಾಮಾನ್ಯರಿಗೆ ಅರ್ಥವಾಗದೇ ಇರತಕ್ಕಂಥ ಸಂಸ್ಕೃತ, ಪಾಳಿ, ಪ್ರಾಕೃತ ಭಾಷೆಗಳಲ್ಲಿ ಇರ್ತಕ್ಕಂತಹ ಧರ್ಮವನ್ನು ಮಾತೃಭಾಷೆ ಕನ್ನಡದಲ್ಲಿ ತಂದು ಪ್ರತಿಯೊಬ್ಬರಿಗೂ ಸಹ ದೇವರು ಧರ್ಮದ ಪರಿಕಲ್ಪನೆಯನ್ನು ಪರಿಚಯ ಮಾಡಿಕೊಟ್ಟದ್ರಿಂದನ ಕಸ ಗುಡಿಸ್ತಕ್ಕಂಥ ಒಬ್ಬಳು ಸತ್ಯಕ್ಕನಿಂದ ಹಿಡಿದು, ಸೂಳೆ ಸಂಕವಿಯಿಂದ ಹಿಡಿದು, ಅಂಬಿಗರ ಚೌಡನಿಂದ ಹಿಡಿದು, ಮಾದಾರ ಚೆನ್ನೈನಿಂದ ಹಿಡಿದು ಇಡೀ ಸಮಸ್ತ ದೇಶದ ನಾನಾ ಭಾಗಗಳಿಂದ ಕಲ್ಯಾಣದ ತಿಂತಿಳಿಗೆ ಸಮಾಜ ಜನ ಬಂದು ಸೇರ್ತಾರೆ. ಆ ಸೇರಿದಂಥ 196,000 ಜನಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು, ಧಾರ್ಮಿಕ ಸ್ವಾತಂತ್ರ್ಯದ ವಿಚಾರಗಳನ್ನು ಮಂಥನದ ಮೂಲಕ ಆ ಚಿಂತನೆಯನ್ನು ಮಾಡಿ ಅಲ್ಲಿ ಒಪ್ಪಿಸ್ತಾರೆ. ಆ ಒಪ್ಪಿಸಿ ಅವರಿಗೆ ಏನು ಅವರ ಮನಸ್ಸಿನ ಅನಿಸಿದಂತಹ ಸಮಯ ಏನಿತ್ತು, ಆ ಮಾತುಗಳೇನಿದ್ವು, ಆ ಮಾತುಗಳೇ ಅನುಭವ ಮಂಟಪದಿಂದ ಹೊರಬಂದು ವಚನಗಳಾದವು. ಅವರ ಅಂಕಿತದಲ್ಲಿ ವಚನಗಳಾದವು. ಆ ವಚನಗಳೇ ಮುಂದೆ ಸಾಹಿತ್ಯ ಆಯಿತು. ಅಂತಹ ವಚನಗಳನ್ನು ಸೃಷ್ಟಿ ಮಾಡಿದಂತಹ ವಚನಕಾರರು ಕನ್ನಡ ಸಾಹಿತ್ಯದ ಅಚ್ಚ ಬೇಸಾಯಗಾರರು. ವಚನಕಾರರು
ಕನ್ನಡದ ಅಚ್ಚ ಬೇಸಾಯಗಾರರು ಅಂತಂದರೆ ಈ ವಚನಕಾರರು ಮಾತ್ರ. ಕನ್ನಡಕ್ಕೆ ಮಂತ್ರಶಕ್ತಿಯನ್ನು ಕೊಟ್ಟಂಥ ಭಾಷೆ, ಕನ್ನಡಕ್ಕೆ ಮಂತ್ರಶಕ್ತಿಯನ್ನು ಕೊಟ್ಟಂಥವರು ಶರಣರು, ವಚನಕಾರರು. ಮಂತ್ರಶಕ್ತಿಯನ್ನು ಕೊಟ್ಟಂಥವ್ರು. ಅಲ್ಲಿವರೆಗೂ ಸಹ ಕನ್ನಡ ಅನ್ನೋದು ಗೊತ್ತೇ ಇರಲಿಲ್ಲ. ಅದು ಹಳಗನ್ನಡದಲ್ಲಿ ಕೇವಲ ಪಂಡಿತರ ಪಾಮರರ ಸ್ವತ್ತಾಗಿತ್ತು. ಇದು ಜನಸಾಮಾನ್ಯರ ಸ್ವತ್ತಾಗಿದ್ದು ವಚನ ಸಾಹಿತ್ಯದ ಮೂಲಕ ಅಂತಕ್ಕಂತಹ ಮಾತುಗಳನ್ನು ಇಲ್ಲಿ ಸಾಂಕೇತಿಕವಾಗಿ ಹೇಳ್ತಾ, ಬಸವಣ್ಣ ಒಂದಲ್ಲ, ಸಾಮಾಜಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ರಾಜಕೀಯ ಕ್ರಾಂತಿ, ಸಾಮಾಜಿಕ ಸಮಾನತೆಯ ಕ್ರಾಂತಿ, ಎಲ್ಲ ಕ್ಷೇತ್ರಗಳಲ್ಲೂ ಸಹ ತನ್ನ ಕ್ರಾಂತಿಯನ್ನು ಮಾಡಿ ಎಲ್ಲರನ್ನೂ ಸಹ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಅಣ್ಣನು ನಮ್ಮ ಕಿನ್ನರಿ ಬ್ರಹ್ಮಯ್ಯ, ಎನ್ನ ನೇತ ಕರಿಯಿರಿ, ಎನ್ನ ನೇತ ಕರಿಯರಿ ಅಂತೇಳಿ ತನ್ನನ್ನು ತಾನು ತೋರಿಸಿಕೊಂಡಂತಹ ವ್ಯಕ್ತಿ ಬಸವಣ್ಣನವರು. ಅದಕ್ಕೆ ಬಸವಣ್ಣನವರು ಯಾವುದೇ ಕಾರ್ಯವನ್ನು ಮಾಡಲಿ, ಯಾವುದೇ ಕೆಲಸವನ್ನು ಮಾಡಲಿ, ಅವನು ನಮ್ಮವನು ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ಬಸವಣ್ಣ ಹೇಳ್ತಾನೆ, ನಾನು ನಿಮ್ಮವನಲ್ಲ, ನಾನು ಈ ಸಮಾಜದ ಕಡೆಯ ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಡೋಹರ ಕಕ್ಕಯ್ಯನ ಮನೆಯ ದಾಸಿಯ ಮಗನು. ಇವರಿಬ್ಬರು ಹೊಲದಲ್ಲಿ ಬೆರಡಿಗೆ ಹೋಗಿ ಸಂಗಮ ಮಾಡಿದರು. ಅವರಿಬ್ಬರಿಗೆ ಹುಟ್ಟಿದ ಮಗನಾನಯ್ಯ, ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಅಂತ ಹೇಳ್ಕೊಳ್ತಾರೆ. ತನ್ನ ಹುಟ್ಟಿನ ಹರವನ್ನು, ಅರಿವನ್ನು ಯಾಕೆ ಅವರ ಆ ರೀತಿ ತೋರಿಸ್ಕೊಳ್ತಾರೆ ಅಂತಂದರೆ, ಆ ಜನರ ಉದ್ಧಾರಕ್ಕಾಗಿ, ಆ ಜನತೆಯ ಕಲ್ಯಾಣಕ್ಕಾಗಿ, ಸಮಾಜದ ಎಲ್ಲ ಸಮಾನತೆಯ ಒಂದು ಪ್ರತೀಕವಾಗಿ ತನ್ನ ಕನಸನ್ನು ಕಂಡಂಥವರು ಬಸವಣ್ಣನವರು. ಅದಕ್ಕೋಸ್ಕರ ಸರ್ಕಾರ ಅವ್ರನ್ನ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕನ ಘೋಷಣೆ ಮಾಡಿರ್ತಕ್ಕಂಥದ್ದು ಪ್ರಸ್ತುತ ಸರಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಇತ್ತೀಚಿನ ಒಬ್ಬ ವಚನಕಾರ ಹೇಳ್ತಾನೆ ಬಸವಣ್ಣನವರ ಬಗ್ಗೆ, ಡೋಹಾರ ಕಕ್ಕಯ್ಯ ಲಿಂಗವನ್ನು ತಟ್ಟಿ ಪೂಜಿಸಿದ, ಮಾದಾರ ಚೆನ್ನಯ್ಯ ಲಿಂಗವನ್ನು ಒಡವೆರಿಸಿ ಪೂಜಿಸಿದ, ನುಲಿಯ ಚಂದಯ್ಯ ಲಿಂಗವ ಬಿಟ್ಟು ಪೂಜಿಸಿದ, ಅಂಬಿಗರ ಚೌಡಯ್ಯ ಲಿಂಗವ ತಟ್ಟಿ ಪೂಜಿಸಿದ. ಆದರೆ ಬಸವಣ್ಣ ಇವರೆಲ್ಲರನ್ನೂ ಲಿಂಗವ ಮಾಡಿ ಪೂಜಿಸಿದ, ಅವರೆಲ್ಲರನ್ನು ಲಿಂಗವ ಮಾಡಿ ಪೂಜಿಸಿದ ಎಂಬತಕ್ಕಂತಹ ಬಸವಣ್ಣನವರನ್ನು ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ ಅಂದರೆ ಇದು ತಡವಾಯಿತು. ಇವತ್ತು ವಚನ ಸಾಹಿತ್ಯವನ್ನು, ಬಸವಣ್ಣನವರನ್ನು ಇವತ್ತು ಬೇರೆ ದೇಶಗಳು, ಇವತ್ತು ಏನು ಪ್ರಪಂಚದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಅಂತ ನಾವು ಕರಿತೀವಿ, ಆ ವಿಶ್ವವಿದ್ಯಾನಿಲಯಗಳ ಥೇಮ್ಸ್ ನದಿಯ ದಡದ ಮೇಲೆ ಇವತ್ತು ಬಸವಣ್ಣನ ಮೂರ್ತಿಯನ್ನು ಕೂರಿಸಿ ತಪಸ್ಸನ್ನು ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತಂದರೆ ಇವತ್ತು ಬಸವಣ್ಣನವರ ಸಾಧನೆ ಏನಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು ಕರ್ನಾಟಕದವರು ಅಂತಕ್ಕಂತಹ ಮಾತುಗಳನ್ನು ಸಹ ಇಲ್ಲಿ ಹೇಳ್ತಾ, ಭಾಳ ಜನ ಕವಿಗಳಿದ್ರ ಈ ವಚನಕಾರರ ಗ್ವಾದ್ಯಗಳಲ್ಲಿ ಬಹಳಷ್ಟು ಮೇವಿದೆ. ವಚನಕಾರರ ಗ್ವಾದ್ಯ ಅಂದರೆ ಗೊತ್ತಾಗ್ತದೆ, ಅವರ ದನಗಳ ಕೊಟ್ಟಿಗೆಯಲ್ಲಿ, ಆ ದೋಣಿಗಳಲ್ಲಿ ಬಹಳಷ್ಟು ಮೇವಿದೆ. ಆ ಮೇವನ್ನು ಬಳಕೆ ಮಾಡಿಕೊಳ್ಳ್ರಿ, ಆ ಸಾಹಿತ್ಯದ ಮೇವನ್ನು ಬಳಕೆ ಮಾಡಿಕೊಳ್ಳ್ರಿ ಅಂತೇಳಿ ಹೇಳ್ಕೊಳ್ತಾ, ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿದರೆ ಅವರು ನಮಗೆ ಮುಂದೆ ಆಧಾರವಾಗ್ತಾರೆ. ಅವರಿಗೆ ವಚನ ಸಂಸ್ಕಾರಗಳನ್ನು ಕಲಿಸ್ತಾ ಇದ್ದರೆ ಅವರು ನಮಗೆ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಎಚ್ಚರಿಸ್ತಾ, ಮುಂದಿನ ನಮ್ಮ ಪೀಳಿಗೆಗೆ ಈ ಸಮಾಜದ ಕನಸು, ವಚನಕಾರರ ಮಾತುಗಳನ್ನು ತಿಳಿಸೋಣ ಅಂತಕ್ಕಂಥ ಮಾತುಗಳನ್ನು ಇಲ್ಲಿ ತಿಳಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣು.